ರೆಸ್ಟೋರೆಂಟ್ ಗುರ್ಬಾನ ಎಂತ ಹೇಳಿದ ನೀನು ಹಾರುತ್ತಿದೆ. ಇದು ಅಂದ್ರೆ ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಬಿರಿಯಾನಿಗೆ. ಸೊ ಒಂದು ಬಿರಿಯಾನಿ ತಿನ್ಲಿಕ್ಕೆ ಎಷ್ಟು ಕಷ್ಟ ಉಂಟಂತೇಳಿ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇರ್ತದೆ. ಸೊ ಆನೆ 2 ಬಾಳೆಹಣ್ಣು ಸಹ ತಿನ್ನುದಿಲ್ಲ. ಯಾಕೆ? ಪ್ಲಾಸ್ಟಿಕ್ ಆಗಿರ್ತದೆ. 2 ವ್ಯಾಪಾರ ಆಗ್ತದೆ. ಮೊಬೈಲ್ ಆಗ್ತದಾ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಸಮಯದ ನಂತರ ನಾನು ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ, ನಾವೆಲ್ಲರೂ ಚರ್ಚಿಗೆ ಹೋಗ್ತಾ ಇದ್ದೇವೆ. ಹಾಗೆ ಗಂಟೆ ಇವಾಗ 8:30 ಆಯಿತು. ಹಾಗೆ ಇವತ್ತು ವೆದರ್ ಸಹ ಒಳ್ಳೆಯದುಂಟು. ಇವಾಗ ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಸ್ವಲ್ಪ ಅರ್ಜೆಂಟಿಗೆ ಬ್ರೇಕ್ಫಾಸ್ಟ್ ಮಾಡುವ ಅಂತೇಳಿ ಕಾನ್ಫ್ಲಿಕ್ಸ್ ಮಾಡಿದೆ. ಬೇಗ ಕಾನ್ಫ್ಲಿಕ್ಸ್ ಮಾಡಿ ಇದು ಅಂದರೆ ಕ್ವಿಕ್ ಬ್ರೇಕ್ಫಾಸ್ಟ್. ಇವಾದರೆ ಚರ್ಚಲ್ಲಿ ಹಸಿವಾಗ್ತದೆ ನನಗೆ. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಹೋಗೋದು. ಮತ್ತು ಬಂದು ದೀಕ್ಷಿತನವರು ಬರ್ತಾರೆ. ಮತ್ತು ಇವತ್ತೆಲ್ರಿಗೂ ರಜೆ ಇದೆ. ಹಾಗೆ ನೀರು ದೋಸೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ, ಆಮೇಲೆ ಮಾಡೋದು. ಸೊ ನಾನು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡ್ತೇನೆ ಇವಾಗ. ನೋಡಿ ಅಂತ ಇವತ್ತು ವೆದರ್ ಒಳ್ಳೆಯದುಂಟು, ಬಟ್ ಸ್ವಲ್ಪ ಕೋಲ್ಡ್ ಇದೆ. ಮೊನ್ನೆಯಿಂದ ತುಂಬ ಟೆಂಪ್ರೇಚರ್ ಇತ್ತು, 22, 23 ಅಲ್ಲ, ತುಂಬ ಸೆಕೆ ಇತ್ತು, ಬಿಸಿ ಇತ್ತು. ಸೊ ಇವಾಗ ಗಂಟೆ 8:30 ಆಯಿತು. ಜೋಸ್ಟನ್ ಇನ್ನೂ ರೆಡಿ ಆಗಲಿಲ್ಲ. ಗಾಯ್ಸ್, ನಾವು ಚರ್ಚಿಗೆ ಹೋಗಿ ಚರ್ಚಿಂದ ಬಂದು ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಆಯಿತು. ದೀಕ್ಷಿತನವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಕಿಚನಲ್ಲಿ ಸ್ವಲ್ಪ ಬಿಸಿ ಇದ್ದಾರೆ. ಬನ್ನಿ ತೋರಿಸ್ತೇನೆ. ಕಿಚನ್ ಫುಲ್ ಬಿಸಿ ಇದೆ. ಹೆಲೋ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಇವಳು ನೋಡು, ಇದೊಂದು ಮಾಂಸವ ಎಂತ, ಇದಕ್ಕೆ ಚೂರಿ ಕೂಡ ಆಗುದಿಲ್ಲ ಈ ಮಾಂಸ. ಇದೆಂತ ನೋಡಿ. ಇವತ್ತು ಪೋರ್ಕ್ ಎಷ್ಟು ಕಟ್ ಮಾಡಿ ಇತ್ತು. ಮ್ಯಾಕ್ಲಿನ್ ಸ್ವಲ್ಪ ಹೊರಗಡೆ ಕಟ್ ಮಾಡ್ತಾ ಇದ್ದಾನೆ. ಹಾಗೆ ಆನಿಯನ್ ಕಟ್ ಮಾಡ್ತಾ ಇದ್ದಾರೆ ಇವಳು. ಇದು ನನ್ನ ಸರ್ವಿಸ್ ಅಲ್ಲಿ ಇಲ್ಲ, ಆಯ್ತಾ? ನಾನು ಅವಳಿಗೆ ಹೆಲ್ಪ್ ಮಾಡುದು ಸ್ವಲ್ಪ. ಇವತ್ತು ಇವಳದು ಪೋರ್ಕ್ ಮಾಡ್ಲಿಕ್ಕೆ ಸ್ಪೆಷಲ್. ಹಾಗೆ ನಂದು ದೋಸೆ ನೋಡಿ, ದೋಸೆ ಮಾಡಿದ್ದು ನಾನು, ಕರ್ದದ್ದು ನೀನು, ಮಾಡಿದ್ದು ನಾನು. ದೋಸೆ ಎಲ್ಲ ಮೆಸ್ ಆಗಿದೆ ಇಲ್ಲಿ. ಸೊ ಆಲ್ಮೋಸ್ಟ್ ಆಯ್ತು. ಸೊ ಇವನಿಲ್ಲಿದ್ದಾನೆ. ಹಲೋ, ನಾವೊಂದು ಮ್ಯಾರೇಜ್ ವಿಡಿಯೋ ನೋಡ್ತಾ ಇದ್ದೇವೆ. ಯಾರ್ದದ್ದು ಮ್ಯಾರೇಜ್? ಅದು ಮ್ಯಾಕ್ಲಿಂದು ಫ್ರೆಂಡ್ ಅಂತೆ. ಮ್ಯಾಕ್ಲಿ ಪಾಪ ನನಗೆ ಹೆಲ್ಪ್ ಮಾಡ್ತಿದ್ದಾರೆ, ಕಟ್ ಮಾಡಿಕೊಡ್ತಾ ಇದ್ದಾರೆ. ಗಾಯ್ಸ್, ಇಲ್ಲಿ ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ನನಗೆ ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ 4 ಮಂದಿ ನನ್ನ ಗಾರ್ಡನ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಕಿತಾಪತಿ ಗೋಡೆಯಲ್ಲಿ ಬರೀತಿದ್ದಾರೆ. ಅವನಿಗೆ ಏನ್ ಕೆಲಸ ಇದೆಯಾ? ಗೈಸ್, ನಾನಿಲ್ಲಿ ಕಬ್ಬು ತಿಂತಾ ಇದ್ದೇನೆ. ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಎಂತ ಜಗಳ ಮಾಡ್ತಾರೆ. ಡೆಲ್ಸನ್ ಬ್ಯಾಟಿಂಗ್, ಲೈಸಲ್ ಬೌಲಿಂಗ್, ಮತ್ತೆ ಇವರಿಬ್ರು ಫೀಲ್ಡಿಂಗ್. ಎಂತ ಬೈಗಳು ಇವರಿಬ್ರಿಗೆ. ಒಂದು ಬಾಲ್ ಹಿಡಿಯೋದಿಲ್ಲ ಇಲ್ಲಿ. ಡೆಲ್ಸನ್ ಬ್ಯಾಟಿಂಗ್ ಔಟ್. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮ್ಮ ಮುಂದೆ ಲಾಗ್ ಪ್ರೆಸೆಂಟ್ ಮಾಡಲಿಕ್ಕಿದ್ದೇನೆ. ಸೊ ನಾನಿವತ್ತು ಕಂಡಕ್ಟ್ ಮಾಡ್ತೇನೆ ಎಂಟೈರ್ ಲಾಗ್. ಸೊ ಇವತ್ತಿನ ಸ್ಪೆಷಲ್ ಏನಂದರೆ, ನಾವು ಇವತ್ತು ನೈಟ್ ಡಿನ್ನರಿಗೆ ಔಟ್ಸೈಡ್ ಹೋಗ್ತಾ ಇದ್ದೇವೆ. ಒನ್ ಆಫ್ ದಿ ಬೆಸ್ಟ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು, ರೀಸೆಂಟ್ಲಿ ಓಪನ್ ಆಗಿರೋದು. ಸೊ ಅರ್ಬನ್ ಸ್ಪೂನ್ ಅಂತೇಳಿ ರೆಸ್ಟೋರೆಂಟ್ ಹೆಸರು. ಸೊ ನಾವು ಲಾಸ್ಟ್ ಟೈಮಲ್ಲಿ ಹೋಗಿ ಫುಡ್ ಟೇಸ್ಟ್ ಮಾಡಿದ್ದೆವು. ಸೊ ತುಂಬ ಚೆನ್ನಾಗಿತ್ತು, ಕೇರಳ ರೆಸ್ಟೋರೆಂಟ್. ಸೊ ಇವತ್ತು ಡಿನ್ನರಿಗೆ ನಾವು ಅಲ್ಲೇ ಹೋಗ್ತಾ ಇದ್ದೇವೆ. ಸೊ ಎಷ್ಟು ಕವರ್ ಮಾಡಲಿಕ್ಕೆ ಆಗ್ತದೆ ಈ ಲಾಗಲ್ಲಿ, ನಾನು ಅಷ್ಟು ಕವರ್ ಮಾಡ್ತೇನೆ. ಸೊ ಲೆಟ್ಸ್ ಗೋ ದೆನ್.
ಸೊ ಒಳಗಡೆ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ ಹೋಗಲಿಕ್ಕೆ. ಸೊ ನೋಡುವ ಯಾರೆಲ್ಲ ಯಾವ ರೇಂಜಿಗೆ ಪ್ರಿಪೇರ್ ಆಗಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ನೋಡುವ ಯಾರೆಲ್ಲ ಎಷ್ಟು ಪ್ರಿಪೇರ್ ಆಗಿದ್ದಾರೆ ಅಂತೇಳಿ. ಸೊ ಲೆಟ್ಸ್ ಸಿ. ಇವರು ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ. ಸೊ ನೋಡುವ ಅವ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಇವತ್ತು. ಕರ್ಕೊಂಡೋದ್ರೆ ನಾನಲ್ಲ, ಅಲ್ಲಿದ್ದಾನೆ ಹೀರೋ. ಹಾಗೆಲ್ಲ ಹೊರಗಡೆ ಇದ್ದಾರಂತೆ ಅವರು. ಸೊ ಅವರು ಕರ್ಕೊಂಡು ಹೋಗ್ತಾರೆ. ಅವರು ಯಾರು? ಅವ್ರ ಬಾಸ್. ಓಕೆ, ಡೆಲ್ಸನ್ ಇವತ್ತು ನಿಮ್ದು ಟ್ರೀಟ್. ಅಟ್ಲಾಂಟಾ 1988. ಓಕೆ, ಸೊ ಹಾಗಾದ್ರೆ ಎಂತ ಡೆಲ್ಸನ್ ನಮಗೆ ಗೊತ್ತಿಲ್ಲ, ಎಕ್ಸ್ಪ್ಲೇನ್ ಮಾಡ್ತೀರಾ? ನನಗೆ ಸಹ ಗೊತ್ತಿಲ್ಲ. ಇಸವಿಯದು ಬುಕ್ ಮಾಡಿದವರು ಬಂದ್ರು ಹಿಂದೆ. ಹೌದಾ? Okay, ನೋಡುವ ಏನೆಲ್ಲ ತೋರಿಸ್ತಾರೆ ಅಂತ ಹೇಳಿ ಇವತ್ತು ಲಾಗಲ್ಲಿ. ಮತ್ತೊಬ್ರು ಇಲ್ಲಿದ್ದಾರೆ ನೋಡಿ, ಮೇಡಮ್ ಅವರು. ನಮಸ್ತೆ. ಸೊ ಇವತ್ತು ಏನು ಸ್ಪೆಷಲ್? ಸಂಡೇ ಅಲ್ಲ? ಸ್ಪೆಷಲ್ ಆಯ್ತಲ್ಲ, ಕ್ರಿಕೆಟ್ ಎಲ್ಲ ಆಟ ಆಡಿ. ಕ್ರಿಕೆಟ್ ಲಾಗಲ್ಲಿ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಸೊ ಮಾಡಿದ್ದಾರೆ ಸ್ವಲ್ಪ ಕವರ್ ಮಾಡಿದ್ದಾರಂತೆ. ನೋಡುವ, ಲೆಟ್ಸ್ ಸಿ. ಸೊ ಮತ್ತೊಬ್ರು ಇಲ್ಲಿ ರೆಡಿ ಆಗಿದ್ದಾರೆ. ಯಾವತ್ತು ಬೇಜಾರಲ್ಲಿ ಇರ್ತಾರೆ ಇವ್ರು, ಯಾಕಂತ ಬೇಜಾರ್ ಎಂತ ಇಲ್ಲ. ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿ ಹೊರಗೆ ಹೋಗ್ತಿದ್ದೇವೆ ಊಟ ಮಾಡ್ಲಿಕ್ಕೆ, ಡಿನ್ನರ್. ಸೊ ನಾವು ಬಿರಿಯಾನಿ ಆರ್ಡರ್ ಮಾಡಿದ್ದೇವೆ. ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ, ಸೂಪರ್ ಇತ್ತು ಅಲ್ಲಿ. ಸೊ ಈ ಸರ್ತಿ ಕೂಡ ನಾವು ಹೋಗ್ತಾ ಇದ್ದೇವೆ. ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಹೋಗ್ತಿದ್ದೇವೆ. ಸೊ ಜಾಲಿ ಮಾಡ್ತೇವೆ. ರೈಟ್. ಸೊ ನಿಮ್ದೇ ಒಪಿನಿಯನ್? ಮುಖದ್ದಾಯ್ತಾ ಎಂತ ಇಲ್ಲ ಒಪಿನಿಯನ್. ಇಲ್ಲಿ ನೋಡಿ, ಕ್ಯಾಮರಾಗೆ ನೋಡಿ. ಎಂತ ಒಪಿನಿಯನ್ ಇಲ್ಲ. ಓಕೆ, ಮತ್ತೆ ನಿಮ್ದು ಹೇಳಿ. ನಿಮ್ದು ನೀವು ಲಾಗ್ ಮಾಡ್ತಾ ಇಲ್ಲ ಅಂತ ನಾವು ಡೇಸ್, ಯಾಕೆ ಅಂದ್ರೆ? ಲಾಗ್ ಸ್ಟಾಪ್ ಆಯ್ತು ಇವಾಗ, ಕಂಟೆಂಟ್ ಅಂತ ಇಲ್ಲ. ನಾವು ಬಂದ್ರೆ ಮಾತ್ರ ಅವರಿಗೆ ಕಂಟೆಂಟ್, ಇಲ್ಲದಿದ್ರೆ ಇವಾಗ ನಮ್ಮ ಮರ್ಯಾದೆಲ್ಲ ತೆಗ್ದು ಹಾಕ್ತಾರೆ. ಈಗ ಇವರೆಲ್ಲ ಬಿಸಿ ಆಗಿದ್ದಾರೆ, ಬರುದಿಲ್ಲ. ಅದಕ್ಕೆ ನಂದು ಲಾಗ್ಸ್ ಅಲ್ಲಿ ಸ್ಟಾಪ್ ಆಯ್ತು. ಮತ್ತೆ ನಾನ್ ಸಹ ಬಿಸಿ ಇದ್ದೆ. ಹಾಗೆ ಬಂದ್ರೆ ಊನ ಆಟ ಆಡುದು ನೋಡಿ, ಇಲ್ಲಿ ಊನೆಲ್ಲ ಇಟ್ಟಿದ್ದಾರೆ. ಇದೇ ಆಯ್ತು 4 ಗಂಟೆ 5 ಗಂಟೆ. ಅದು ಟಾರ್ಗೆಟ್ ಮಾಡ್ಲಿಕ್ಕೆ ಆಯ್ತು. ನಾನು ಎಂತ ಟಾರ್ಗೆಟ್ ಮಾಡುದು? +4 ಇಟ್ಕೊಂಡು ಹಾಗೆ. ಮತ್ತೆ ನೀವೆಲ್ಲಿ ಹೊರಟಿದ್ದೀರಾ? ತೆಗಿಬೇಕು. ಬೇಡ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೆಲ್ಫಿ ವಿಡಿಯೋದಲ್ಲಿ. ನೋಡುವ ಈಗ ಬರುತ್ತಂತ ಹೇಳಿ. ಓಕೆ, ರೈಟ್. ಸೊ ಎಲ್ಲಿ ಅದು ಯಾವ್ದು ರೆಸ್ಟೋರೆಂಟ್ ಹೇಳಿದ್ದು ನೀವು? ಅರ್ಬನ್ ಸ್ಪೂನ್. ಸೊ ಅರ್ಬನ್ ಸ್ಪೂನ್. ಎಷ್ಟು ರಿವ್ಯೂ ಉಂಟು ಅಲ್ಲಿ ಗೂಗಲ್ ಅಲ್ಲಿ? ನೋಡಿದ್ರಾ? ರಿವ್ಯೂ ಎಲ್ಲ ಚೆಕ್ ಮಾಡ್ಲಿಲ್ಲ, ಲಾಸ್ಟ್ ಟೈಮ್ ಹೋಗಿದ್ವಿ ಅಲ್ಲ, ಒಳ್ಳೇದಿತ್ತು, ಸೂಪರ್ ಇತ್ತು. ಅದೇ ನಾನು ಹೇಳಿದೆ, ಕೇರಳ ಫುಡ್ ತರನೇ ಇತ್ತು, ಫುಲ್ ಇಂಡಿಯಾದ್ದು ಫುಡ್ ತರನೇ ಇತ್ತು. ಅದು ಕೇರಳದ ರೆಸ್ಟೋರೆಂಟ್. ಅದೇ, ಬಟ್ ಇಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಗಿರ್ತದೆ. ಎಲ್ಲ ರೆಸ್ಟೋರೆಂಟ್ ಸೇಮ್ ಇರಲ್ಲ. ಸೊ ಇದು ಮಾತ್ರ ತುಂಬಾ ನಮಗೆ ಇಷ್ಟ ಆಯ್ತು. ಮತ್ತೆ ಕ್ವಾಂಟಿಟಿ ಕೂಡ ಅಷ್ಟೇ, ಫುಲ್ ಕ್ವಾಂಟಿಟಿ ಕೊಡ್ತಾರೆ, ತುಂಬಾ ಕೊಡ್ತಾರೆ ಕ್ವಾಂಟಿಟಿ. 7 ಪೌಂಡ್ ಒಂದು ಬಿರಿಯಾನಿ, ಅಂದ್ರೆ 700 ರೂಪಾಯಿ ಇಂಡಿಯಾದ್ದು. ನೋಡುವ. ಸೊ ಜರ್ನಿ ಸ್ಟಾರ್ಟ್ ಮಾಡುವ. ಆಲ್ಮೋಸ್ಟ್ 8 o'clock ಆಯ್ತು. ಇವಾಗ್ಲಾದ್ರೂ ಹೋಗ್ತಾರ ಅಂತ. ಓಕೆ, ಲೆಟ್ಸ್ ಸಿ ಗೈಸ್ ಇನ್ ಅರ್ಬನ್ ಸ್ಪೂನ್. ನೋಡಿ ಗೈಸ್, ನಾನು ಗಿಂಬಲ್ ಅಲ್ಲಿ ಜಸ್ಟ್ ಸೆಟ್ ಮಾಡಿರೋದು. ಗಿಂಬಲ್ ಇಟ್ಟು ಮೊಬೈಲ್ ಇಟ್ಟು ಸೆಟ್ ಮಾಡಿದ್ದೇನೆ. ಸೊ ಬಟ್ ಇವರಿಗೆ ಆಪರೇಟ್ ಮಾಡ್ಲಿಕ್ಕೆ ಬರುದಿಲ್ಲ. ಸೊ ಎಲ್ಲ ಕದಲಿ ಹಾಕಿದ್ರು. ಕೈ ಕೊಟ್ಟಿದ್ದಾರೆ. ಹೌದು, ಅದಕ್ಕೆ. ಸೊ 2 ಕಾರಲ್ಲಿ ಹೋಗ್ತಾ ಇದ್ದೇವೆ. ಹಾಗೆ ಆಲ್ರೈಟ್, ನಾನು ಇವಾಗ ಹ್ಯಾಂಡ್ ಓವರ್ ಮಾಡ್ತೇನೆ, ಯಾಕಂದ್ರೆ ನನಗೆ ಡ್ರೈವ್ ಮಾಡ್ಲಿಕ್ಕೆ ಉಂಟು. ಯಾರು ತೆಗಿತೀರಾ ವಿಡಿಯೋ ಇಲ್ಲಿ? ಓಕೆ, ಯಾವ ಕಾರಲ್ಲಿ? ಲಾಕ್ ತೆಗಿಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಸೈಡ್ ಕೊಡಿ. ಓಕೆ, see you, bye. ನಾನು ಆ ಕಾರಲ್ಲಿ ಬರ್ತಾ ಇದ್ದೇನೆ, ಬಾಯ್. ಓಕೆ, ನೋಡುವ ಗೈಸ್. ಸೊ ಯಾರೆಲ್ಲ ಇದ್ದಾರಂತ ಈ ಕಾರಲ್ಲಿ? ಐಷಾರಾಮಿ ಜೀವನ. ಸೊ ನೋಡಿ, ಇಷ್ಟು ಜನರು ಇದ್ದಾರೆ ಕಾರಲ್ಲಿ. ಇದು ಓಪನ್ ಮಾಡಿ ಲೈಸಿಲ್ ಅವರೇ. ಜಸ್ಟ್ ಓಪನ್ ಮಾಡುವ. ಇವತ್ತು ಆಗ್ಲಿಕ್ಕಿಲ್ಲ, ಅಲ್ಲಿ ಬಿರಿಯಾನಿ ಖಾಲಿ ಆಗ್ಬೋದು, ಬೇಗ ಓಪನ್ ಮಾಡಿ. ಬಿರಿಯಾನಿ ಆಲ್ರೆಡಿ ಖಾಲಿ ಆಗಿದೆಯಂತೆ. ಬಿರಿಯಾನಿ ಇಲ್ಲ ನಮಗೆ. ತಗೋಮ್ಮ ವಿಡಿಯೋ ತೆಗೋ ಅಮ್ಮ, ಹೇಳ್ಬೇಡಿ. ನಂಗೆ ಸ್ವಲ್ಪ ಸೊಂಟ ನೋವು. ಕ್ರಿಕೆಟ್ ಆಟ ಆಡಿ. ಹಲೋ ಡೆಲಿಸನ್, ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ಇವತ್ತು ನಿಮಗೆ ವರ್ಕ್ ಇಲ್ವಾ? ಯಾವ್ದ್ರ ಬಗ್ಗೆ? ಹಾಗೆಲ್ಲ ಇದು ಎಂತ ನಿಮಗೆ ಇವತ್ತು ವರ್ಕ್ ಇಲ್ವಾ?
ನಾವು ಒಟ್ಟಿಗೆ ಹೋಗಿ ಬಂದೆ. ಹೋಗಿ ಬಂದದ ಇಲ್ಲಿ ಚೊರೆ ಸ್ಟಾರ್ಟ್ ಆಯ್ತು ಇವರಿಬ್ಬರದ್ದು. ಅಲ್ಲವಾ ಅದು ಚೊರೆ ಅಲ್ಲ, ನಾನು ಹೇಳುದು ಅದು ಈಗ ಚೊರೆ ಅಲ್ಲ, ಅದು ಕನ್ವರ್ಸೇಷನ್. ಡೆಲಿಸನ್ ಅವರೇ, ಅದು ಚೊರೆ ಅಲ್ಲ, ಅದು ಅಧಿಕಾರ ಸಂಘ. ಅಧಿಕ ಪ್ರಸಂಗ. VIP ಅವರಿದ್ದಾರೆ ಇಲ್ಲಿ ನೋಡಿ. ದೀಕ್ಷಿತಾ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ ಇಲ್ಲಿ. VIP ಅಂದ್ರೆ ಪ್ರಾಡಕ್ಟ್ ಅಲ್ಲ, ಪ್ರಾಡಕ್ಟ್ ಪ್ರಾಡಕ್ಟ್ ಅಲ್ಲ, ಎಂತ ಪ್ರಾಡಕ್ಟ್ ಅದು? VIP ಅದು ಅಂದ್ರೆ ಒಂದು ಸೀಕ್ರೆಟ್. ಸೀಕ್ರೆಟಾ? ಸೊ ನೋಡಿ ಲೈಸಿಲ್ ಅವರ ಡ್ರೈವಿಂಗ್ ನೋಡಿ. ಎಂತವ ನೀನು ಲೈಸಿಲ್ ಚಲ್ಲು ಮಾಡುದು ಚಲ್ಲಲ್ಲ, ಅವರಿಗೆ ಸ್ವಲ್ಪ ತಮಾಷೆ ಮಾಡುದು. ಅವ್ರು ನನಗೆ ತಮಾಷೆ ಮಾಡ್ತಾರೆ, ನಾನ್ ಮಾಡ್ಬಾರ್ದ? ಎಲ್ಲಿ ತಕೊಂಡು ಹೋಗುದು ಕಾರನ್ನು? ಆಚೆ ಸೈಡಾ? ಇಲ್ಲ, ಓಕೆ, ನಾನು ಆಚೆ ಸೈಡ್ ಅನ್ಕೊಂಡೆ. ಲೈಸಿಲ್ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ತುಂಬಾ ಫುಲ್ ಕಾನ್ಸಂಟ್ರೇಷನ್ ಅವರದ್ದು. ನನಗೆ ಲಾಸ್ಟ್ ಟೈಮ್ ಇದ್ರಲ್ಲಿ ಫೈನ್ ಬಂದಿದೆ. ಅವ್ರಿಗೆ ಫೈನ್ ಬಂದಿದೆ ಅಂತೆ, ಪೊಲೀಸ್ ನೋಟಿಸ್. ಅದು ಎಂತ ಗೊತ್ತಾ, ಅದರ ಫೈನ್ ಅದು ನಾನು ಸ್ಟೋರಿ ಹೇಳ್ತೇನೆ. ಅದು ನನಗೆ ಆಕ್ಚುಲಿ ಮಿಸ್ಟೇಕ್ ಆಗಿ ಬಂದದ್ದು ಅಂತ ಹೇಳ್ಬಹುದು. ಯಾಕೆಂದ್ರೆ ಅದು ನಂದು ಮಿಸ್ಟೇಕ್ ಅಲ್ಲ. ನೀವು ಹೇಳಿ ಗೈಸ್, 60 ಮೈಲ್ಸ್ ಇಂದ 40 ಮೈಲ್ಸ್ಗೆ ಸಡನ್ಲಿ ಡ್ರಾಪ್ ಆಗುದಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ನಿಮ್ಮ ಮುಂದೆ ಒಂದು ವೆಹಿಕಲ್ ಇದ್ರೆ, ಸೊ ನಮಗೆ ಸಾರಿ ಬ್ಯಾಕ್ ಸೈಡ್ ಅಲ್ಲಿ ವೆಹಿಕಲ್ ಇದ್ರೆ, ನಾವು ಒಂದು 60 ಸ್ಪೀಡಲ್ಲಿ ಹೋಗ್ತಾ ಇರುವಾಗ ಸಡನ್ಲಿ ಸ್ಪೀಡ್ 40ಗೆ ಡ್ರಾಪ್ ಮಾಡುವಾಗ, ಅಂದ್ರೆ ಬಾರ್ಡರ್ 40ಗೆ ಬಂತು, ಸೊ ನೀವು ಹೇಗೆ ಡ್ರಾಪ್ ಮಾಡ್ತೀರಾ 40ಗೆ, ಅದು ನಿಮಗೆ ಬಿಟ್ಟದ್ದು. ಬಟ್ ನಾನು ಬ್ಯಾಕ್ ಸೈಡಿನ ಟ್ರಾಫಿಕ್ಗೆ ಕೂಡ ಪ್ರಯಾರಿಟಿ ಕೊಡ್ಬೇಕು. ಯಾಕಂದ್ರೆ ಸಡನ್ಲಿ ನಾನು ಬ್ರೇಕ್ ಹೊಡೆದ್ರೆ ಹಿಂದೆ ಅವನು ಬಂದು ನನ್ನ ಗಾಡಿಗೆ ಇರ್ತಾನೆ. ಸೊ ಅದೊಂದು ಟೈಮ್ ಅಂತ ಹೇಳ್ಬೋದು. ಸೊ ನಂದು ಏನಾಯ್ತು, 40 ಇಂದ ನೆಕ್ಸ್ಟ್ 48ಗೆ ಕ್ಯಾಪ್ಚರ್ ಆಯ್ತು ಕ್ಯಾಮರಾದಲ್ಲಿ, ನನಗೆ ಲೆಟರ್ ಬಂತು. ಸೊ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಟ್ರಾಫಿಕ್ ರೂಲ್ಸ್ ಪಕ್ಕ ಒಬೆ ಮಾಡ್ತೇನೆ ಇಲ್ಲಿ. ಯಾಕಂದ್ರೆ ನನಗೆ ಇಲ್ಲಿ ಅದು ಟ್ರಾಫಿಕ್ ರೂಲ್ಸ್ ಐ ಲವ್ ದಿಸ್. ಯಾಕಂದ್ರೆ ಐ ಲವ್ ದಿಸ್ ಕಂಟ್ರಿ. ಇಲ್ಲಿದು ತುಂಬಾ ಒಳ್ಳೆದಿದೆ ಟ್ರಾಫಿಕ್ ಎಲ್ಲ ರೂಲ್ಸ್ ಎಲ್ಲ. ಮತ್ತೊಂದು ಸ್ಟೋರಿ ಏನಂದ್ರೆ, ನಾನು ಮೊದಲಿನ ಲಾಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಲೈಸೆನ್ಸ್ ಅದು ಸ್ಟೋರಿ. ಲೈಸೆನ್ಸ್ ಸಿಗ್ಲಿಕ್ಕೇನೆ ಇಲ್ಲಿ ತುಂಬಾ ಕಷ್ಟ ಉಂಟು. ಬಟ್ ನನಗೆ ಲಕ್ಕಿಲಿ ಒಂದು ಸಿಕ್ಕಿತು ಲೈಸೆನ್ಸ್. ಅದೆಂತದ, ಅದೆಂತ ಒಂದು ಸೌಂಡ್. ಜಿಂಕೆ. ನಾನು ಮತ್ತೆ ಡೆಲಿಸನ್ ಈಗ ಕಾರಲ್ಲಿ ಹೋಗ್ತಾ ಇದ್ದೇವೆ. ನೀವು ಮಾತ್ರ ಅಲ್ಲ, ನಾವು ಸೊ ನೋಡಿ, ನಾವು ಟ್ಯಾಕ್ಸಿ ಬುಕ್ ಮಾಡಿದ್ದೇವೆ. ವಾಟ್ಯಾ ನಥಿಂಗ್ ಯಾ. ಸೊ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ದೇವೆ. ಎದುರುಗಡೆ ಡ್ರೈವರ್ ಇದ್ದಾರೆ, ಹಾಗೆ ಆಚೆ ಕಡೆ ನಮಗೆ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಅರ್ಧ ರಸ್ತೆಯಲ್ಲಿ ಬಿಟ್ಟು ಹೋಗುವರು. ಯಾರು? ಅವರು ಬಿಟ್ಟು ಹೋಗ್ಲಿಕ್ಕೆ ನಾವು ಪೇ ಮಾಡ್ಲಿಲ್ಲ ಅವರಿಗೆ. ಎಂತ ಪ್ರೂಫ್ ಎಲ್ಲಿ ಉಂಟು? ಪೇ ಮಾಡಿದ್ದೇವೆ ಅವರಿಗೆ ನಾವು, ಸುಮ್ಮನೆಲ್ಲ. ನಮ್ಮಲ್ಲಿ ಉಂಟು ಫೋನ್ ಪೇ ಇಲ್ಲಿ. ನಾನೊಂದು ಕನ್ನಡ ಮತ್ತಿಯಲ್ಲೋ ಅದ್ರಲ್ಲಿ ಲಾಗ್ ಅಲ್ಲಿ ಫೇಮಸ್ ಆಗ್ತದೆ. ಓಕೆ ಹೇಳುವ. ಎಲ್ಲಿರುವೆ ಮನವ ಕಾಡುವರು ಪಶಿಯೇ, ಬಯಕೆಯ ಬಲ್ಲಿಯ ಜೀವ ಹೂವಾಗಿದೆ. ಆಗಿದೆ. ಗೊತ್ತಿಲ್ಲ, ನಾನು ಸುಮ್ಮನೆ ಹೇಳಿದ್ದ. ಎಲ್ಲಿರುವೆ ಕಾಡುವ. ನೋಡಿ guys, ನೋಡಿ 30ಕ್ಕೆ ಡ್ರಾಪ್ ಆಯ್ತು. ನೀವು ಹೇಳಿ 60ರಿಂದ 30ಕ್ಕೆ ಡ್ರಾಪ್ ಮಾಡುದು. ಹೌದು, ಬಟ್ ಹೇಗೆ ಅದು ನೀವು ಹೇಳಿ, ಹೇಗೆ ಡ್ರಾಪ್ ಮಾಡುದು? ನೋಡಿ, ಇವರಿಬ್ರದ್ದು ಜಗಳ ಇದ್ದೇ ಇರ್ತದೆ ಅದು ಯಾವಾಗ. ಜಗಳ ಅಲ್ಲವ, ನಾನು ಅವ್ರಿಗೆ ಬುದ್ಧಿ ಹೇಳುದು. ಸೊ ನೋಡಿ, ನಾನು ಮತ್ತೆ ಡೆಲಿಸನ್ ಎಷ್ಟು ಸೈಲೆಂಟ್ ಆಗಿ ಹೌದು, ನಿಮ್ಗೆ ಜಗಳ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ನಮಗೆ ಜಗಳ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ನಾನು ಚಂದ ಒಂದು ಲೈಸಿಲ್ ಇದನ್ನ ಮೇಲೆ ಓಪನ್ ಮಾಡ್ತೀರಾ? ನಾನು ಮೊಬೈಲ್ ಆಡ್ತದಾ? ನಾನು ಮೇಲೆ ಹೋಗಿ ತೋರಿಸ್ತೇನೆ. ಮೊಬೈಲ್ ಆಡಿದ್ರೆ ಮೊಬೈಲ್ ಆರದೆ ನೋಡಿ ಎಷ್ಟು ಗದ್ದೆ ಇದೆ ನೋಡಿ. ಹೌದಾ, ಗದ್ದೆ ಇದೆ. ಅಕ್ಕಿ ಹಾರುತ್ತಿದೆ, ಮಂಗ ಮರ ಹೇರುತ್ತಿದೆ, ಮಂಗ ಇಲ್ಲಿದೆ, ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಕೋತಿ ಇಲ್ಲಿದೆ, ಕೋಳಿ ಇಲ್ಲಿದೆ. ಮಂಗ ಮತ್ತು ಕೋತಿ ಒಂದೇ ಅಲ್ಲ. ನಾವು ಒಗ್ಗಟ್ಟು ಹೇಳುವನಾ? ಓಕೆ, ನಾವು ಒಗ್ಗಟ್ಟು ಆಟ ಆಡುವನ? ಓಕೆ ವೆಲ್. ಸೊ ನಾನು ನಿಮ್ಗೆ ಇವತ್ತೊಂದು ಒಗ್ಗಟ್ಟು ಕೇಳ್ತೇನೆ, ನೀವು ಆನ್ಸರ್ ಕೊಡ್ಬೇಕು. Okay. ನೀವು ಅಷ್ಟು ಇಂಟೆಲಿಜೆಂಟ್ ಆಗಿದ್ರೆ ನನಗೆ ಆನ್ಸರ್ ಹೇಳ್ಬೇಕು. ನಾವು ಆನ್ಸರ್ ಹೇಳ್ತೇವೆ. ಆಲ್ರೈಟ್, ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಇಂಟರ್ಫಿಯರ್ ಆಗಿದ್ದೀರಿ ಅಂದ್ರೆ ಇದರಲ್ಲಿ ಗೊತ್ತಾಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಒಂದು ಸಿಂಪಲ್ ಆದ ಒಂದು ಒಗ್ಗಟ್ಟು ನಾನು ಕೇಳ್ತೇನೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ಓಕೆ, ಸೊ ಒಂದು ರೂಮಲ್ಲಿ ಒಂದು ಆನೆ ಇರ್ತದೆ, ಆಮೇಲೆ 2 ಬಾಳೆಹಣ್ಣು ಇರ್ತದೆ. ಓಕೆ. ಸೊ ಇವಾಗ ಆನೆ ಏನ್ ಮಾಡ್ತದೆ ಅಂದ್ರೆ, ಒಂದು ಬಾಳೆಹಣ್ಣು ತಿಂತದೆ, ಮತ್ತೊಂದು ಬಾಳೆಹಣ್ಣು ತಿನ್ನುದಿಲ್ಲ. ಯಾಕೆ?
ಅದು ಹಾಲಾಗಿರ್ತದೆ ಬಾಳೆಹಣ್ಣು. ತಪ್ಪು ಆನೆಯ ಹೊಟ್ಟೆ ತುಂಬಿರ್ತದೆ. ತಪ್ಪು ತಪ್ಪು ಆನೆಗೆ ತಿನ್ಬೇಕಂತ ಮನಸ್ಸೇ ಆಗುದಿಲ್ಲ. ತಪ್ಪು ಆ ಬಾಳೆಹಣ್ಣಿನ ಮೇಲೆ ಇರುವೆ ಇರ್ತದೆ. ತಪ್ಪು. ಸೋತ್ರ ನೀವು. ನಿಲ್ಲಿ, ಹೇಳ್ತೇವೆ, 1 ನಿಮಿಷ ಟೈಮ್ ಕೊಡಿ ಸ್ವಲ್ಪ. ಆನೆಗೆ ಒಂದು ಬಾಳೆಹಣ್ಣು ತಿಂದು ನಿದ್ದೆ ಬರ್ತದೆ. ಸೆನ್ಸ್ ಇಲ್ಲ. ಅಲ್ಲ, ತಪ್ಪು. ದೇವರೇ, ಆನೆಗೆ ಬಾಳೆಹಣ್ಣಿನ ಸ್ಮೆಲ್ ಆಗುದಿಲ್ಲ. ತಪ್ಪು. ಇವತ್ತು ಸೋತ್ರ ನೀವು. ಓಕೆ, ಸೋತ್ರಿ, ಹೇಳಿ. ಯಾಕೆಂದ್ರೆ ಮತ್ತೊಂದು ಬಾಳೆಹಣ್ಣು ಪ್ಲಾಸ್ಟಿಕ್ ಅದಾಗಿರ್ತದೆ. ಪ್ಲಾಸ್ಟಿಕ್ ಅಂತೆ. ಅದೇ ಹೇಳ್ಬೇಕು ನೀವು ಹೇಳುವಾಗ. ಯಾಕೆ ಹೇಳ್ಬೇಕು? ನೀವು ಅದನ್ನ ಗೆಸ್ ಮಾಡ್ಬೇಕು. ಓಕೆ, ಅದೇ ತರ ಮತ್ತೊಂದು ಕೇಳ್ತೇನೆ ನಾನು. Okay, ಇವಾಗ ಏನಂದ್ರೆ ಸೇಮ್ ಕಂಡೀಷನ್ ಸೇಮ್. 2 ಬಾಳೆಹಣ್ಣು ಇರ್ತದೆ, ಒಂದು ಆನೆ ಇರ್ತದೆ. ಓಕೆ, ಸೊ ಆನೆ 2 ಬಾಳೆಹಣ್ಣು ಸಹ ತಿನ್ನುದಿಲ್ಲ. ಯಾಕೆ? ಪ್ಲಾಸ್ಟಿಕ್ ಆಗಿರ್ತದೆ 2 ಬಾಳೆಹಣ್ಣು ಅಲ್ಲ, ಕೂಡ. ಆನೆ ಆನೆಗೆ ಹೊಟ್ಟೆ ತುಂಬಿ ಇರ್ತದೆ 2 ಕೂಡ ಒಂದು ತಿಂದು ಆಗದ್ದು. ತಪ್ಪು. ಆನೆಗೆ ತಿನ್ಬೇಕಂತ ಮನಸ್ಸೇ ತಪ್ಪು. ಆಗುದಿಲ್ಲ. ಸೋತ್ರ. ನಾನು ಹೇಳ್ತೇನೆ, ನಿಮ್ಗೆ ಗೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು. ನಾನು ಹೇಳ್ತೇನೆ ಯಾಕೆಂದ್ರೆ ಈ ಸಲ ಆನೆ ಪ್ಲಾಸ್ಟಿಕ್ ಅದಾಗಿರ್ತದೆ. ಆನೆ ಪ್ಲಾಸ್ಟಿಕ್ ಅದು ಕಂಡೀಷನ್. ನಾನು ಅಪ್ಲೈ ಮಾಡಿದ ಕಂಡೀಷನ್, ನಾನು ಹೇಳಿದ ಪ್ರಕಾರ. ಹಾಗೆ ನಮಗೆ ಕೂಡ ಎಷ್ಟು ಒಗ್ಗಟ್ಟು ಮಾಡಬಹುದು. ಓಕೆ, ಸೇಮ್ ಕೇಳ್ತೇನೆ ನಾನು. ಸೇಮ್ ಕಂಡೀಷನ್. ಇವಾಗ 2 ಬಾಳೆಹಣ್ಣು, ಒಂದು ಆನೆ. ಆನೆ ಬಾಳೆಹಣ್ಣು ತಿನ್ನುವುದೇ ಇಲ್ಲ. ಯಾಕೆ? ಆನೆ ಪ್ಲಾಸ್ಟಿಕ್ ಆಗಿರ್ತದೆ. ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರ್ತದೆ. ನಿಮಗೆ ಗೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ತುಂಬಾ ಜನ ಇರ್ತದೆ, ತುಂಬಾ ಜನ ಇರ್ತಾರೆ. ಸೋತ್ರೆ ಅಂತ ಹೇಳಿದೆ. ಅದಕ್ಕೆ ಸೋತ್ರೆ ನೀವು ಕಣ್ಣು ಕಾಣುದಿಲ್ಲ. ತಪ್ಪು ತಪ್ಪು ತಪ್ಪು. ಬಾಳೆಹಣ್ಣೆ ಇರುವುದಿಲ್ಲ ಅಲ್ಲಿ. ತಪ್ಪು. ಬಾಳೆಹಣ್ಣೆಲ್ಲ ಹಾಲಾಗಿರ್ತದೆ. ಇಲ್ಲ ಇಲ್ಲ. ಸೊ ನಾನು ಹೇಳ್ತೇನೆ, ನಿಮ್ಗೆ ಆನ್ಸರ್ ಗೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈ ಸಲ ಆನೆ ಟಿವಿ ಒಳಗಡೆ ಇರ್ತದೆ. ಟಿವಿ ಒಳಗೆ ಕಾಲು ಆನೆ ಟಿವಿ ಒಳಗಡೆ ಹೋಗ್ತದ? ಹೌದು. ಆನೆ ಟಿವಿ ಒಳಗಡೆ ಇದ್ದ ಆನೆಯ ಅದೀಗೆ ತಿಂತದೆ ಬಾಳೆ. ಅದ್ರಲ್ಲಿ ಹೇಗೆ ಆನೆ ಅದು ನಾನು ಕಂಡೀಷನ್ ಚೇಂಜ್ ಮಾಡಿದ್ದು. ಅದಕ್ಕೆ ಹೇಳುದು ಒಗ್ಗಟ್ಟು ಅಂತ. ಅಲ್ಲಿ ಹೊರಗಡೆ ಹಾಕು, ವಿಂಡೋದಿಂದ ಆಚೆ ಸೈಡಿಗೆ ಹಾಕಿ ಅವರನ್ನು ಎಂಜಾಯ್ ಅವರ್ ರೈಡ್ ಟು ಅರ್ಬನ್ ಸ್ಪೋರ್ಟ್. 4 minutes. ಲೈಲನ್ ಅವರು ಆಲ್ರೆಡಿ ರೀಚ್ ಆಗಿದ್ದಾರೆ ಅಂತೆ. ನನಗೆ ಕಾಲ್ ಬಂದಿದೆ. ಎಂತ ಮ್ಯಾಜಿಕ್. ಜಾಸ್ಟನ್ ಅವರು ಸ್ಪೀಡ್ ಆಗಿ ಡ್ರೈವ್ ಮಾಡಿದ್ದಾರೆ ಅಂತ ಕಾಣ್ತದೆ. ಅವರು ಅಲ್ಲಿ ರೀಚ್ ಆಗಿ ಬಿರಿಯಾನಿ ತಿಂತ ಇರುವರು. ನೀನು ಮೆಲ್ಲ ಹೋಗ, ಇನ್ನೊಂದು ಲೆಟರ್ ಬರ್ಬೋದು. ಹೌದು, ಒಗಟೇಗೂ ಪೊಟ್ಟು ಒಗಟು. ಲೆಟರ್ ಕೊಟ್ಟು ಬರುದಿಲ್ಲ. ಲೆಟರ್ ಲೆಟರ್ ಬಂದಿದೆ, ಬಟ್ ನಾನು ಕೋರ್ಸ್ ಅಟೆಂಡ್ ಮಾಡ್ಬೇಕು. ಆಕ್ಚುಲಿ ನಾನು ಕೋರ್ಸ್ ಬುಕ್ ಮಾಡ್ಬೇಕಷ್ಟೇ. ನಾನು ಕೋರ್ಸ್ ಬುಕ್ ಮಾಡಿದ್ದೇನೆ ಆಲ್ರೆಡಿ. ಇಲ್ಲಿ ಹೇಗಂದ್ರೆ ನಿಮ್ಗೆ ಲೆಟರ್ ಬಂದ್ರು ಸಹ ನೀವು ಕೋರ್ಸ್ ಬುಕ್ ಮಾಡ್ಬೇಕು. ಸೊ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಿದ್ರೆ, ಒಂದು ವೇಳೆ ಕೋರ್ಸ್ ರಿಜೆಕ್ಟ್ ಮಾಡಿದ್ರೆ ನಿಮಗೆ ಕೋರ್ಸಿಗೆ ಆಲ್ಮೋಸ್ಟ್ 93 pounds ಆಗುತ್ತೆ. ಸೊ ಕೋರ್ಸ್ ರಿಜೆಕ್ಟ್ ಮಾಡಿದ್ರೆ ನೀವು ನಿಮ್ಮ ಲೈಸೆನ್ಸ್ಗೆ 3 ಪಾಯಿಂಟ್ ತಗೊಳ್ಬೇಕು. ಸೊ ಲೈಸೆನ್ಸ್ಗೆ 3 ಪಾಯಿಂಟ್ ತಗೊಂಡ್ರೆ ಆಮೇಲೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲೈಸೆನ್ಸ್ ರಿವೋಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ರಿವೋಕ್ ಅಂದ್ರೆ ನಿಮಗೆ ಲೈಸೆನ್ಸ್ ಕ್ಯಾನ್ಸಲೇಷನ್ ಆಗೋ ಚಾನ್ಸಸ್ ಸಹ ಇರುತ್ತೆ ಇಲ್ಲಿ. ಸೊ ಆ ಥರ ಟ್ರಾಫಿಕ್ ರೂಲ್ಸ್ ಇಲ್ಲಿ ತುಂಬಾ ಕಟ್ಟುನಿಟ್ಟಾಗಿದೆ. ಸೊ ಐ ಲೈಕ್ ಟ್ರಾಫಿಕ್ ರೂಲ್ಸ್. ನಾವು ರೀಚ್ ಆದ್ವಿ. ಸೊ ಯಾವುದು ಇದೆ ಇದು ನೋಡಿ, ರೆಸ್ಟೋರೆಂಟ್. ಯಾರು ನೋಡಿ, ಲೈಲಾ ಅವರು ಆಲ್ರೆಡಿ ರೀಚ್ ಆಗಿದ್ದಾರೆ ಅಂತೆ. ಲೆಟರ್ ಬಂದಿದ್ದಲ್ಲ, ಅದಕ್ಕೆ ಸ್ಪೀಡ್ ಲಿಮಿಟ್ ಒಬೆ ಮಾಡಿ. ಇವರದೊಂದು ಪೊಟ್ಟು ಒಗ್ಗಟ್ಟಿತ್ತು ಅಲ್ಲಿ. ಪೊಟ್ಟು ನಾವು ಸ್ಪೀಡ್ ಲಿಮಿಟ್ ಒಬೆ ಮಾಡ್ತೇವೆ ಇಲ್ಲಿ. ಕಂಟ್ರಿಗೆ ರೆಸ್ಪೆಕ್ಟ್. ಸೊ ಗೈಸ್, ಏನಂದ್ರೆ ಸರ್ಪ್ರೈಸ್ ಏನಂದ್ರೆ ಇಲ್ಲಿ ನಾವು ಇವತ್ತು ಬಿರಿಯಾನಿ ತಿನ್ಲಿಕ್ಕೆ ಬಂದಿದ್ದೇವೆ. ಸೊ ಇವರು ಆರ್ಡರ್ ಮಾಡಿದಾರಂತೆ, ಬಟ್ ಇಲ್ಲಿ ಬಂದು ನೋಡುವಾಗ ಬಿರಿಯಾನಿ ಇಲ್ಲ. ಯಾಕೆಂದರೆ ಅವರು ಸ್ಟಾರ್ಟೇ ಮಾಡಲಿಲ್ಲ ಬಿರಿಯಾನಿ ಮಾಡಲಿಕ್ಕೆ. ಸೊ ಒಂದು ಸಲದ್ದು ಮಾಡಿ ಮುಗೀತಂತೆ. ಸೊ ಎಂತಂತಲ್ಲಿ ನನಗೆ ಸ್ಟೋರಿ ಗೊತ್ತಿಲ್ಲ. ವ್ಯಾಪಾರ ಆಗ್ತದೆ ಅಲ್ಲಿ ತುಂಬ, ಅಂದರೆ ಅಷ್ಟು ಸ್ಪೆಷಲ್ ಬಿಸ್ನೆಸ್. ಸೊ ನೋಡಿ, ನೀವು ಹೋಟೆಲದ್ದು ಹೆಸರು ನೋಡಿದರೆ, ಅಂದರೆ ರೆಸ್ಟೋರೆಂಟ್ ಅಂತ ಹೇಳ್ತಾರೆ. ಗುರ್ಬಾನ. ಎಂತ ಹೇಳಿದ್ದು ನೀನು? ಅರ್ಬನ್ ಸ್ಪೂನ್. ಸೊ ಕರೆಕ್ಟ್ ಆಗಿ ಓದಿದ, ಅರ್ಬನ್ ಸ್ಪೂನ್. ಸೊ ಓಕೆ. ಸೊ ನೋಡಿ, ಇನ್ನೂ ಸಹ ಓಪನ್ ಇದೆ. ಅಂದರೆ ಇಲ್ಲಿ ಟೇಕ್ ಅವೇ ಆಪ್ಷನ್ಸ್ ಇವರು ಮಾಡೋದು. ಅಂದರೆ ಎವ್ರಿ
ಎವ್ರಿ ಡೇ ಇಲ್ಲಿಂದ ಟೇಕ್ ಅವೇ ಆಪ್ಷನ್ಸ್ ಹೋಗುತ್ತೆ ಹೊರಗಡೆ. ಸೊ ಲಾಸ್ಟ್ ಟೈಮ್ ನಾವು ಇಲ್ಲೇ ತಿಂದಿರೋದು. ಸೊ ಟೇಬಲ್ ಸ್ವಲ್ಪ ಸಣ್ಣದಿದೆ. ಸೊ ನೀವು ಮೆನ್ಯೂ ನೋಡಿದರೆ ಎಲ್ಲ ಥರದ್ದು ಸ್ಪೈಸಿ ಚಿಕನ್ ವಿಂಗ್ಸ್, ಸೌತರ್ನ್ ಫ್ರೈಡ್ ಚಿಕನ್, ಆಮೇಲೆ ಗಾರ್ಲಿಕ್ ಬ್ರೆಡ್ ಆರ್ ಇನ್ನು ಮೀಟ್ ಐಟಮ್ಸ್ ಇದೆ ಇಲ್ಲಿ ನೋಡ್ಬೋದು, ಕಬಾಬ್ಸ್. ಸೊ ಹೊಸ ಸೆಟಪ್ ಅಂತ ಹೇಳ್ಬೋದು ಇಲ್ಲಿ ನೀವು ನೋಡಿದರೆ. ಅಂದರೆ ಎಲ್ಲ ಮೆಷಿನರಿ ಇಕ್ವಿಪ್ಮೆಂಟ್ಸ್ ಎಲ್ಲ ಹೊಸತು ತೊಗೊಂಡು ಬಂದಿದ್ದಾರೆ. ರೀಸೆಂಟ್ಲಿ ಓಪನ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ, ನನಗೂ ಗೊತ್ತಿಲ್ಲ. ಇಲ್ಲಿ ಅದೊಂದು ಬಿಸ್ನೆಸ್ ಸ್ಟ್ರಾಟಜಿ ನೋಡಿ ನೀವು. ಇದೊಂದು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಯಾವುದು ಬೇರೆ ಥರದ್ದು ಇದಿಲ್ಲ, ರೆಸ್ಟೋರೆಂಟ್, ಹೋಟೆಲ್ಸ್ ಏನಿಲ್ಲ. ಖಾಲಿ ಇದು ಒಂದೇ ಇರೋದು, ಅರ್ಬನ್ ಸ್ಪೂನ್ ಅಂತೇಳಿ. ಸೊ ಇಲ್ಲಿ ಪಕ್ಕದಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾದವರೆಲ್ಲ ಬರ್ತಾ ಇರ್ತಾರೆ ಊಟಕ್ಕೆ. ಸೊ ಮೋಸ್ಟ್ ಆಫ್ ದಿ ನಿಮಗೆ ಇಲ್ಲಿ ಟೇಕ್ ಅವೇ ಆಪ್ಷನ್ಸ್ ಇರುತ್ತೆ. ಸೊ ಇದೊಂದು ಸಣ್ಣ ಸಿಟಿ, ಸಫ್ರನ್ ವಾಲ್ಡ್ ಅಂತಾರನೇ ಒಂದು ಸಣ್ಣ ಸಿಟಿ ಅಂತ ಹೇಳ್ಬೋದು. ಹೆವರೇಲ್ ಮೋಸ್ಟ್ ಆಫ್ ದಿ ಇಂಡಿಯನ್ ಏಷ್ಯನ್ಸ್ ಇಲ್ಲಿರ್ತಾರೆ. ಅದಕ್ಕೋಸ್ಕರ ಇಲ್ಲೊಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಇವರು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಬಿರಿಯಾನಿ. ಇವರು ಆಸೆ ಮಾಡಿ, ವೇಟ್ ಮಾಡ್ತೀವಿ ನಾವು. ಆಸೆ ಇವಳೊಬ್ಳು ಮಧ್ಯಾಹ್ನ ಊಟವೇ ಮಾಡಲಿಲ್ಲ ಬಿರಿಯಾನಿ. ಇಲ್ಲ ಅದು ಪ್ಲಾನ್ ಸಡನ್ ಆದದ್ದು. ಲೈಲಾ ಅವರು ಆಲ್ರೆಡಿ ಕಾಲ್ ಮಾಡಿ, ಲೈಲಾ ಅಲ್ಲ ಮ್ಯಾಕ್ಲಿನ್ ಕಾಲ್ ಮಾಡಿ ಹೇಳಿದ್ದಾರೆ ನಾವು ಬರ್ತೇವೆ ಅಂತ. ಆದರೂ ಇಲ್ಲಿ ರೆಡಿ ಆಗಲಿಲ್ಲ. ಸೊ ಒಳ್ಳೆ ರೇಟಿಂಗ್ ಇದೆ, ಸೂಪರ್ ಕೊಡ್ಬೋದು. ಬಟ್ ನಾವು ವೆಯ್ಟ್ ಮಾಡ್ತಿದ್ದೇವೆ, ಪರವಾಗಿಲ್ಲ, ಟೇಸ್ಟ್ ಒಳ್ಳೇದಿದೆ. ಎಲ್ಲರೂ ಬಿರಿಯಾನಿಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಹೋಯಿತು ನಿಜವಾಗ್ಲೂ ಗಾಯ್ಸ್. ನಾನು ಈ ಥರ ವೆಯ್ಟೇ ಮಾಡಲಿಲ್ಲ ಬಿರಿಯಾನಿಗೆ. ಸೊ ಒಂದು ಬಿರಿಯಾನಿ ತಿನ್ನಲಿಕ್ಕೆ ಎಷ್ಟು ಕಷ್ಟ ಉಂಟಂತೇಳಿ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇದು ಮಾಡೋದು, ಗೆಸ್ ಮಾಡಿರೋದು. ಸೊ ನೋಡಿ ಅಲ್ಲಿ ಓಡ್ತಾ ಇದ್ದಾರೆ ತಗೊಂಡೋಗಿ. ಇನ್ನಲ್ಲಿ 20 ನಿಮಿಷ ಕಾದು ನಮ್ಮನೀಗ ಕರೆದಿದ್ದಾರೆ ಬಿರಿಯಾನಿ ತಿನ್ಲಿಕ್ಕೆ. ರೆಡಿ ಅಂತ ಹೇಳಿದ್ದಾರೆ. ಬಿರಿಯಾನಿ ಗೊತ್ತಿಲ್ಲ ಹೇಗೆ ಇದೆ ಅಂತ ಹೇಳಿ, ಅಮಸರಕ್ಕೆ ಮಾಡಿದ ಅಂತ ಗೊತ್ತಿಲ್ಲ. ರೆಡಿ ಆಗಿದ್ದಾರೆ ಬಿರಿಯಾನಿ ತಿನ್ಲಿಕ್ಕೆ. ಸೊ ಫೈನಲಿ ಇವರು ಕರೆದ್ರು ಒಳಗಡೆ ಬರಲಿಕ್ಕೆ, ಅಂದರೆ ರೆಡಿ ಆಯ್ತಂತೆ. ಸೊ ನೋಡುವ ಫುಡ್ ಹೇಗಿರುತ್ತಂತೇಳಿ. ನನಗೆ ಅಲ್ಲೇ ಪ್ಲೇಟ್ ಅಡ್ಲಿ ಅದು ಚೇಂಜ್ ಇತ್ತ ಲೈಲಾ ಅವರ ಆಸೆಯಿಂದ ನೋಡಿ. ಬಿರಿಯಾನಿ ಇಲ್ಲಿದೆ ನೋಡಿ, ಬಿರಿಯಾನಿ ರೆಡಿ ಆಗಿದೆ ನೋಡಿ. ಎಷ್ಟು ಕ್ವಾಂಟಿಟಿ ಕೊಡ್ತಾರೆ ಅವರು. ಸೊ ನೋಡಿ. ಸೊ ಲೈಲಾ 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 ಹೇಗೆ ಎಂತ ತಿನ್ಬೇಕಂತ ಆಗ್ತಾ ಉಂಟಾ? ಸ್ಮೆಲ್ ಚಂದ ಬರ್ತಾ ಉಂಟು ನೋಡಿ ಗಾಯ್ಸ್. ನೋಡಿದೆ ಅಂತ ಒಮ್ಮೆ ಪ್ಲೇಟ್ ಎತ್ತಿ ತೋರಿಸ್ಬೋದಾ? ನೋಡಿ ಒಳ್ಳೆ ಸ್ಮೆಲ್ ಬರ್ತಾ ಉಂಟು, ಒಳ್ಳೆ ಪರಿಮಳ ಬರ್ತಾ ಉಂಟು. ಅವರು ಜ್ಯೂಸ್ ತಗೊಳ್ಳಿಕ್ಕೆ ಹೋಗಿದ್ದಾರೆ. ಸೊ ಹೇಗಿದೆ ಲೈಸಿಲ್? ಸೂಪರ್ ಸೂಪರಾ? ಅದರಲ್ಲಿ ಲಾಸ್ಟ್ ಟೈಮ್ ಅದರಲ್ಲಿ 9.5 ಕೊಡ್ಬೋದು. ಓಕೆ. ದೀಕ್ಷಿತಾ ಸೂಪರ್ ಸೂಪರ್ ಸೂಪರಾ? ಇಷ್ಟ ಆಯ್ತಾ? ಡೆಲಿಸನ್ ಸೂಪರಾ? ಜಾಸ್ಟನ್ ಅವರೇ ಸೂಪರ್. ಲೈಲಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಮ್ಯಾಕ್ಲಿ ಅವ್ರು ಬಂದದಷ್ಟೇ. ಓಕೆ, ನೀನು ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಸೂಪರ್ ಇದೆಯಾ? ಸೂಪರ್ ಚೆನ್ನಾಗಿದೆ. ಗೀ ಹಾಕಿದ್ದಾರೆ ತುಂಬ. ಬಿರಿಯಾನಿ ಚೆನ್ನಾಗಿದೆ. ಆಮೇಲೆ ಸಿಗ್ತೇವೆ ತಿಂದು ಆದಮೇಲೆ. ಬಾಯ್. ತಿಂದೆಲ್ಲ ಆಯಿತು. ಇವಳು ತಿಂದದ್ದು ಸ್ವಲ್ಪವೇ, ಅರ್ಧ ಪ್ಲೇಟ್ ಇಲ್ಲೇ ಉಂಟು. ಪಾರ್ಸಲ್ ಅಂತೆ ನಾಳೆ ತಿನ್ನಲಿಕ್ಕೆ. ನೋಡಿ ನನ್ನ ಪ್ಲೇಟ್ ಹೀಗಿದೆ, ಸ್ವಲ್ಪ ಉಂಟು ಬಿರಿಯಾನಿ. ಡೆರಿಸನದ್ದು ಖಾಲಿ ಆಗಿದೆ, ಖಾಲಿ ಅಂತ ಬಂತು. ದೀಕ್ಷಿತನದ್ದು ಸ್ವಲ್ಪ ಉಂಟು. ಲೈಸಿಲ್ ಫುಲ್ ಖಾಲಿ ಮಾಡಿದ್ದಾರೆ. ವೆಲ್ ಡನ್. ಸೂಪರ್. ಮ್ಯಾಕ್ಸಿಮ್ ಕೂಡ ಫುಲ್ ಖಾಲಿ ಮಾಡಿದ್ದಾರೆ. ಜಾಸ್ಟಿನ್ ಅವ್ರದ್ದು ಕೂಡ ಫುಲ್ ಖಾಲಿ ಆಗಿದೆ. ಅವನು ಅರ್ಧ ನನ್ನ ಪ್ಲೇಟಿಗೆ ಹಾಕಿದ, ಮತ್ತೆ ಅವನೊಮ್ಮೆ ತೆಗ್ದ ಕೈಯಲ್ಲಿ. ಅದಕ್ಕೆ ನಾನು ಹೇಳಿದೆ ಹಾಗೆ ತೆಗಿಬೇಡ ಅಂತ ಹೇಳಿ. ಅದಕ್ಕೆ ಅವನದು ಎಲ್ಲ ಪೋರ್ಷನ್ ಅವನು ತೆಗೆದು ತಿಂದ. ಓಕೆ. ಮತ್ತೆ ನಾನು ಆ್ಯಕ್ಚುಲಿ ಅವಳಿಗೆ ನಾಳೆ ತಗೊಂಡು ಹೋಗ್ಲಿಕ್ಕೆ ಅಂತೇಳಿ ಇಟ್ಟದ್ದು ಪಾರ್ಸೆಲ್. ಅವಳೆಂತ ಮಾಡಿದ್ದು, ಹಾಗೆ ತಿನ್ಬೇಡ, ತಿನ್ನೋದ್ರ ಕರೆಕ್ಟ್ ತಿನ್ನೋದು. ನನ್ನ ಪೋರ್ಷನ್ ಎಲ್ಲ ತೆಗೆದು ನಾನು ತಿಂದು ಏನು ತಪ್ಪಿಲ್ಲ. ನೀವು ಇನ್ನೊಂದು ತಗೊಂಡು ಹೋಗೋಣ ನಾಳೆ. ಇದು ಬಿರಿಯಾನಿ ನಾಳೆ ಜಾಸ್ಟನಿಗೆ ಅಂತೆ. ನಾಳೆ ನನಗೆ ನಿನಗಲ್ಲ. ನನ್ನದುಂಟು ಇಲ್ಲಿ ಬಿರಿಯಾನಿ, ಬೇಕಾದ್ರೆ ತಿನ್ಬೋದು. ಪೀಸ್ ಇಲ್ಲ ಮಾತ್ರ. ರೈಸ್ ಸಾಕಾಯ್ತು. ವಾರದಲ್ಲಿ ಒಂದು
ಮೀಲ್ ಹೋದ್ರೆ ಸಾಕು ಬಿರಿಯಾನಿ ಟೇಸ್ಟ್ ಮತ್ತೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ಒಂದು ಬೇಡ, ನಾಳೆ ನಿಮಗೆ ಆಸೆ ಆಗ್ತದೆ ತಿನ್ಬೇಕು ಅಂತ. ಸಂತ ನಮ್ದು ತಿಂದೆಲ್ಲ ಆಯ್ತು, ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ಸೊ ಹೇಗಿತ್ತ ಬಿರಿಯಾನಿ ಓವರಾಲ್? ಬಿರಿಯಾನಿ ಮೊನ್ನೆ ಅಷ್ಟು ಚಂದ ಇರಲಿಲ್ಲ ಆಯ್ತಾ, ಮೊನ್ನೆ ಸೂಪರ್ ಇತ್ತು. ಅವಾಗ ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಅಷ್ಟು ಒಳ್ಳೇದಾಗಲಿಲ್ಲ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇವತ್ತಿನ ಬಿರಿಯಾನಿ. ಓಕೆ, ನಾವು ತಿನ್ನಲಿಲ್ಲ ಫುಲ್. ನಿನಗೆ ಹೇಗಿತ್ತು? ನಾನು ಲಾಸ್ಟ್ ಟೈಮ್ ತಕೊಳ್ಳಿಲ್ಲಲ್ಲ ಬಿರಿಯಾನಿ, ಫ್ರೈಡ್ ರೈಸ್ ಇತ್ತು, ಮಸಾಲೆ ಎಲ್ಲ ಓಕೆ, ಬಟ್ ಮೊನ್ನೆ ಅಷ್ಟು ಒಳ್ಳೇದಿರ್ಲಿಲ್ಲ. ಇವತ್ತು ಹಾಗೆ. ಮೊನ್ನೆ 10ರಲ್ಲಿ 10 ಕೊಟ್ರೆ ಇವತ್ತು 10ರಲ್ಲಿ 9 ಕೊಡ್ಬೋದು ಅಷ್ಟೇ. ಹಾಗೆ ರೈಸ್ ಅಷ್ಟು ಒಳ್ಳೇದಿರ್ಲಿಲ್ಲ ಹಾಗೆ. ಹಾಗೆ. ಓಕೆ, ಆಮೇಲೆ ಸಿಗುವ. Okay, ಬಾಯ್. ಫೈನಲಿ ನಾವು ಮನೆಗೆ ರೀಚ್ ಆಗಿದ್ದೇವೆ ಗಾಯ್ಸ್. ಡಿನ್ನರ್ ಎಲ್ಲ ಆಯಿತು. ದೀಕ್ಷಿತನವರೆಲ್ಲ ಇಲ್ಲೇ ಇದ್ದಾರೆ. ನಾಳೆ ಗೌರ್ಮೆಂಟ್ ಹಾಲಿಡೇ ನಮಗೆ. ಹಾಗೆ ನನ್ನ ಜೊತೆ ಇದ್ದಾರೆ ಜಾಸ್ಟನ್. ಜಾಸ್ಟನ್, ಹೇಗಾಯಿತು ಇವತ್ತಿಂದು ಔಟಿಂಗ್, ಡಿನ್ನರ್ ಎಲ್ಲ? ಹಾಯ್ ಗಾಯ್ಸ್, ಹೇಗಿದ್ದೀರ ಎಲ್ಲರೂ? ಇವತ್ತಿನ ಡಿನ್ನರ್ ಚೆನ್ನಾಗಿತ್ತು, ತೊಂದರೆ ಇಲ್ಲ, ಒಳ್ಳೆ ಇತ್ತು. ನಮ್ಗೆ ಯಾವ್ದಾಗ್ತದೆ ಎಂತ ಕೊಟ್ಟರು ನಾವು ತಿಂತೀವಿ. ಹಾಗೆ. ಇಷ್ಟ ಆಯ್ತಾ ಬಿರಿಯಾನಿ? ಇಷ್ಟ ಆಯ್ತು. ಮತ್ತೆ ಹೇಗಿದೆ ಎಲ್ಲ ವಿಶೇಷ ಎಲ್ಲ? ತುಂಬಾ ಸಮಯದ ನಂತರ ಲಾಗ್ ಇಲ್ಲ, ಮಾಡಿದ್ರಲ್ಲ. ಸ್ವಲ್ಪ ಬಿಸಿ. ಆಫ್ರಿಕಾ ಟೂರ್ ಆಯ್ತು. ರುವಾಂಡಾ. ಆಫ್ರಿಕಾದಲ್ಲಿ ಸ್ವಲ್ಪ ಮಿಷನ್ ಇತ್ತು, 10 to 12 days. ಅದೆಲ್ಲ ಕಂಪ್ಲೀಟ್ ಮಾಡಿ ಇವಾಗ ಬಂದು ಪುನಃ ಜಾಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪುನಃ ಸ್ವಲ್ಪ ತುಂಬ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ, 1 by 1 ಎಲ್ಲ ಮಾಡ್ತಾ ಇದ್ದೀವಿ. ಸೊ ಹೆಚ್ಚಿನ ವೀಡಿಯೋಸ್ಗಳು ಬರ್ತದೆ, ತುಂಬ ವೀಡಿಯೋಸ್ ಇದೆ ತೆಗಿಲಿಕ್ಕೆ, ತುಂಬ ಕೆಲಸ ಬಾಕಿ ಇದೆ. ಬಟ್ ಈ ಟ್ರಾವೆಲಿಂಗ್, ಜಾಬು ಎಲ್ಲ ಆದಿದ್ದರಿಂದ ನಮಗೆ ಕಷ್ಟ ಆಗ್ತಿದೆ. ಸೊ ವಿ ವಿಲ್ ಡೂ ಇಟ್. ಓಕೆ, ಇನ್ ದ ಫ್ಯೂಚರ್ ವಿಲ್ ಡೂ ಇಟ್ ಗುಡ್ ವೀಡಿಯೋಸ್, ಗುಡ್ ಕ್ವಾಲಿಟಿ ವೀಡಿಯೋಸ್. ಆ್ಯಂಡ್ ಈವನ್ ಇನ್ ದ ಇನ್ಸ್ಟಾಗ್ರಾಮ್ ತುಂಬ ದಿನ ಆಯಿತು ವೀಡಿಯೋ ಮಾಡಿದೆ. ಸೊ ತುಂಬ ಕೆಲಸ ಉಂಟು ಪೆಂಡಿಂಗ್ ಆಗಿದ್ದು. ಸೊ ಎಲ್ಲ ಕೂಡ ನಾವು ಇನ್ನು ಮುಂದೆ ಮಾಡ್ತೀವಿ. ಓಕೆ, ಸೊ ಸಿಗೋಣ ಎಲ್ಲರೂ. ಓಕೆ, ಥ್ಯಾಂಕ್ ಯು. ಆಲ್ರೈಟ್, ದೆನ್ ಸಿಗೋಣ. ಸೊ ಗೈಸ್, ನಾವು ಊಟ ಎಲ್ಲ ಮಾಡಿ ಡಿನ್ನರ್ ಆಗಿಲ್ಲ ಬಂದಿದ್ದೇವೆ. ಸೊ ಈಗ ನಾವು ಊನೋ ಆಡ್ತಾ ಇದ್ದೇವೆ. ಊನೋ. ಸೊ ಇವರು ಇಷ್ಟು ದೊಡ್ಡದಾಗಿ ಕೂಡ ಊನೋ ಆಟ ಆಡ್ತಿದ್ದಾರೆ. ನಾನು ಇವರಿಗಿಂತ ಎಲ್ಲ ಏಜ್ ಚಿಕ್ಕವಳು ನಾನು. ಹೌದು, ಹೌದು. ನೋಡಿ, ಇಷ್ಟು ದೊಡ್ಡ ಆಗಿದ್ದಾಳೆ ಊನೋ ಅಂತೆ. ಊನೋ ಇದು ಈಗ ಊನೋ ಅಲ್ಲ, ಇದು ಆನೋ. ಸೊ ನೋಡಿ, ಎಲ್ಲ ರೆಡಿ ಆಗಿದ್ದಾರೆ. ನೋಡು ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಬೊಟ್ಟು ಹಾಕಿದ್ದೀವನು, 2 ಕಲರ್ ಮಾತ್ರ ಇದ್ರಲ್ಲಿ. ಅದ್ರಲ್ಲಿ ಕೂಡ ಇಲ್ಲಿ ಜಗಳ ಆಡ್ತಿದ್ದಾರೆ ನೋಡಿ. ಪಾಪ ಡೆಲಿಸನ್ ಒಂದು ಅಷ್ಟು ಕಷ್ಟಪಟ್ಟು ಹಾಕಿದ್ದಾರೆ. ದೀಕ್ಷಿತನಿಗೆ ನಾನು +2 ಕೊಡ್ತೇನೆ, ಅದರ ಡಬ್ಬಲ್ ಸೇರಿ ಕೊಡ್ತೇನೆ. ನೋಡಿ, +2 ಹಾಕಿದೆ. ಅದರ ಡಬ್ಬಲ್ ನಾನು ನಿನಗೆ ಕೊಡ್ತೇನೆ, ಆಯ್ತಾ? ನನ್ನ ಹತ್ರ ಆಯುಧಗಳಿವೆ. ಡಬ್ಬಲ್ ಮಿಸ್ಸಲ್ಲೇ ಬಿಡ್ಲಿಕ್ಕೆ ಉಂಟು. ಗಂಟೆ 12 ಆಗ್ತಾ ಬಂತು. ಲೈಲಾ ಅವರು ಸೋತೋಗಿದ್ದಾರೆ. ನೋಡಿ, ಇವರೆಲ್ಲ ಸೇರಿ ನನ್ನನ್ನು ಸೋಲಿಸ್ಲಿಕ್ಕೆ ನೋಡಿದ್ರು, ಆದ್ರೆ ಯಾರಿಂದಲೂ ಆಗ್ಲಿಲ್ಲ. ಅದು ಸುಳ್ಳು ಆಯ್ತಾ? ಅದು ಸತ್ಯ. 4 ಸಲ ಸೋತೋಗಿದ್ದಾರೆ. ಇಲ್ಲ, ನಾನೇ ವಿನ್ ಆದದ್ದು. ಇವಳು ಸೋತೋಗಿದ್ದಾಳೆ. ಲೈಜಿಲ್ ಅವರು ನನಗೆ ಸೋಲಿಸ್ಲಿಕ್ಕೆ ನೋಡಿದ್ರು ಆಗ್ಲಿಲ್ಲ. ಲೈಲಾ ಅವರು ಈಚೆ ಕಡೆಯಿಂದ ಸೋಲಿಸ್ಲಿಕ್ಕೆ ನೋಡಿದ್ರು ಆಗ್ಲಿಲ್ಲ. ನೋಡಿ, ಈಗ ಇವರು ಆಟ ಆಡ್ತಿದ್ದಾರೆ. ನಂದೆಲ್ಲ ಕಾರ್ಡ್ ಎಲ್ಲ ಹಾಗೆ ನಾನು ವಿನ್ ಆಗಿದ್ದೇನೆ. 12 ಗಂಟೆ ಮಲಗಿ ಇನ್ನು ಮಕ್ಕಳೇ ಹೋಗಿ ಮಲಗಿ. ಇನ್ನು ನಾಳೆ ಸಿಗೋಣ ನೆಕ್ಸ್ಟ್ ವ್ಲಾಗ್. ಬಾಯ್, ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್.